ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 3 ದಿನದ ಅಂಚೆ ಚೀಟಿ ಪ್ರದರ್ಶನ ಎಕ್ಸ್ಪೆಕ್ಸ್ ಈ ದಿನ ಬೆಳಗಾವಿಯಲ್ಲಿ ಸಂಪನ್ನಗೊಂಡಿದೆ. ಈ ಒಂದು ಅಂಚೆ ಚೀಟಿ ಪ್ರದರ್ಶನದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಇವೆ. ವಿವಿಧ ರೀತಿಯ ವಿಶೇಷ ಅಂಚೆ ಲೋಕೇಟುಗಳು ಮತ್ತು ಪಿಕ್ಚರ್ ಪೋಸ್ಟ್ ಕಾರ್ಡ್ಸ್ಗಳ ಬಿಡುಗಡೆ ಮಾಡಲಿಕ್ಕೆ ಇದ್ದೇವೆ. ಮತ್ತು ಮಕ್ಕಳಿಗೆ ವಿವಿಧ ರೀತಿಯ ಚಟುವಟಿಕೆಗಳು ಕೂಡ ಇವೆ. ಈ ದಿನ ಗೋಕಾಕ್ ಫಾಲ್ಸ್ನ ಮೇಲೆ ಒಂದು ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ನ ವಿನ್ಯಾಸ ಕೂಡ ಬಿಡುಗಡೆ ಮಾಡಿದ್ದೇವೆ. ಈ ಅಂಚೆ ಚೀಟಿ ಪ್ರದರ್ಶನದಿಂದ ಎಲ್ಲರೂ ಉತ್ತಮವಾದ ಒಂದು ಅನುಭವವನ್ನು ಪಡ್ಕೊಳ್ಬೋದು. ಎಲ್ಲರೂ ಬಂದು ಈ ಪ್ರದರ್ಶನವನ್ನು ನೋಡಬೇಕು ಅಂತ ನಾನು ಆಶಿಸ್ತೇನೆ. ಲಾಸ್ಟ್ ಟೈಮ್ ಬೆಳಗಾವಿಯಲ್ಲಿ ಯಾವಾಗ ಆಗಿತ್ತು ಸರ್ ಇಂಥ ಪ್ರದರ್ಶನ? ಇಂಥ ಒಂದು ಪ್ರದರ್ಶನ 2013ನೇ ಇಸವಿಯಲ್ಲಿ ನಡೆದಿದೆ. ಇದು 12 ವರ್ಷದ ನಂತರ ನಡೀತಾ ಇರುವ ಒಂದು ಪ್ರದರ್ಶನ. ಧನ್ಯವಾದ. ನಾನು ವಿಜಯ್ ಬಾದೋನಿ, ಅಂಚೆ ಅಧೀಕ್ಷಕರು, ಬೆಳಗಾವಿ ವಿಭಾಗ, ಅಂಚೆ ಇಲಾಖೆ. ಇವತ್ತಿನಿಂದ 3 ದಿವಸ ನಡೆಯುವ ಈ ಜಿಲ್ಲಾ ಮಟ್ಟದ ಫಿಲಾಟೆಲಿಕ್ ಎಕ್ಸಿಬಿಷನ್ ಅಂಚೆ ಚೀಟಿ ಪ್ರದರ್ಶನವನ್ನು ನಾವು ಮಹಾವೀರ್ ಭವನ್ ಬೆಳಗಾವಿಯಲ್ಲಿ ಇವತ್ತಿನಿಂದ 3 ದಿವಸ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ, ನಾವು ಈಗಾಗಲೇ ನಮ್ಮ ಇವತ್ತಿನ ಅತಿಥಿಗಳು ಮಹೋದಯರು ಮಾತಾಡಿದ ಹಾಗೆ ಅಂಚೆ ಚೀಟಿಗಳ ಒಂದು ಇತಿಹಾಸ ಮತ್ತು ಅದರ ಸ್ಟೋರಿ ಏನು, ಪ್ರತಿಯೊಂದು ಅಂಚೆ ಚೀಟಿಗಳ ಇತಿಹಾಸ ಇರುತ್ತೆ. ಪ್ರತಿಯೊಂದು ವಿಷಯ ಮೇಲೆ, ಸೈನ್ಸ್ ಇರ್ಬೋದು, ಅಂತರಿಕ್ಷ ಯಾನ ಮೇಲೆ ಇರ್ಬೋದು, ಗಾಂಧೀಜಿಯವರ ಮೇಲೆ ಇರ್ಬೋದು, ಮತ್ತು ಬೇರೆ ಬೇರೆ ಅಂಬೇಡ್ಕರ್ ಅವರ ಮೇಲೆ ಇರ್ಬೋದು, ಮತ್ತು ಜೈನಿಸಮ್ ಮೇಲೆ ಇರ್ಬೋದು, ಬುದ್ಧಿಸಮ್ ಮೇಲೆ ಇರ್ಬೋದು, ಮತ್ತು ಫ್ಲೋರೋಫೋನ ಅಂತ ಹೇಳ್ತೀವಿ ಅದ್ರ ಮೇಲೆ, ಮತ್ತು ಆ್ಯನಿಮಲ್ಸ್ ಮತ್ತು ನೇಚರ್, ಇದ್ರ ಮೇಲೆ ನಾವು ಅದನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಪ್ರದರ್ಶನಕಾರರು ಅಂದರೆ ಫಿಲಾಟಲಿಸ್ಟ್ ಏನಿದ್ದಾರೆ ಬೆಳಗಾವಿದಿಂದ ಇರ್ಬೋದು, ಬಿಪ್ಯಾಂಗ್ ಬೆಳಗಾವ್ ಫಿಲಾಟಲಿಸ್ಟ್ ಮತ್ತು ರಿಮಿಸ್ಮೆಟಿಕ್ ಗ್ರೂಪ್ ಅಂತಿದೆ, ಅವರು ಒಂದು ಸದಸ್ಯರು. ಮತ್ತು ಸ್ಟೇಟ್ ಕರ್ನಾಟಕ ಸ್ಟೇಟಿಂದ ಬೇರೆ ಬೇರೆ ಬೆಂಗಳೂರಿಂದ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಊರಿಂದ ಬಂದು ತಮ್ಮ ಇರ್ತಕ್ಕಂಥ ಅಂಚೆ ಚೀಟಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ಒಂದೊಂದು ಥೀಮ್ಗಳಿದ್ದಾವೆ. ಆ ಥೀಮ್ಗಳಂದರೆ ಈಗಾಗಲೇ ಹೇಳ್ದಂಗೆ ಇತಿಹಾಸ ಬಗ್ಗೆ ಇದ್ದಾವೆ ಕೆಲವೊಂದು, ಮತ್ತು ಕೆಲವೊಂದು ಸೈನ್ಸ್ ಮೇಲೆ ಇದ್ದಾವೆ, ಕೆಲವೊಂದು ಗಾಂಧಿಗಳ ವಿಚಾರ ಮೇಲೆ ಇದ್ದಾವೆ, ಮತ್ತು ಕೆಲವೊಂದು ಓಲ್ಡ್ ಪೋಸ್ಟ್ಗಳು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಬ್ರಿಟಿಷರು ಬರೆದಿರತಕ್ಕಂಥ ಒಂದು ಪೋಸ್ಟ್ಗಳು ಕೂಡ ಇದ್ದಾವೆ. ಇವೆಲ್ಲ ನೋಡಿದರೆ ಹಿಂದಿನ ಇತಿಹಾಸ ಯಾವ ರೀತಿ ಇತ್ತು, ಯಾವ ರೀತಿ ನಾವು ಇದ್ದೀವಿ ಅನ್ನೋದೊಂದು ಇತಿಹಾಸ. ಕೇವಲ 18 ದಿನಗಳ ಅಂತರದಲ್ಲಿ ಈ ಮುಂದೆ ಆಗಿಲ್ಲ, ಈ ಹಿಂದೆ ಆಗಿಲ್ಲ, ಮುಂದೆ ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ಅಭೂತಪೂರ್ವ ಟೈಮ್ ಪೀರಿಯಡ್ನಲ್ಲಿ ನಾವು ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಚೆನ್ನಮ್ಮರ 200ನೇ ವಿಜಯೋತ್ಸವದ ಅಂಚೆ ಚೀಟಿಯನ್ನು ನಾವು ಅಕ್ಟೋಬರ್ 23ಕ್ಕೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇದೆ. ರಾಣಿ ಚೆನ್ನಮ್ಮ ಕೇವಲ ನಮ್ಮ ಬೆಳಗಾವಿ ಹೆಮ್ಮೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಹೆಮ್ಮೆ. ಆ ಒಂದು 200ನೇ ಜನ್ಮೋತ್ಸವಕ್ಕೆ, ಜಯೋತ್ಸವಕ್ಕೆ ನಮ್ಮ ಅಂಚೆ ಇಲಾಖೆಯವರು ತಮ್ಮ ಇತಿಹಾಸದಲ್ಲಿ ಆಗದಿರುವಂಥ ಕೆಲಸ ಮಾಡಿದರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಅದರ ಮುಂದುವರೆದ ಭಾಗವಾಗಿ ಗಾಂಧಿ ಶತಮಾನೋತ್ಸವ ಡಿಸೆಂಬರ್ 26 ಮತ್ತು 27ಕ್ಕೆ ಏನು ನಡೀತಾ ಇತ್ತು ನಮ್ಮ ಬೆಳಗಾವಿಯಲ್ಲಿ, ಅವತ್ತಿನ ದಿವಸ ಕೂಡ ಅಂಚೆ ಇಲಾಖೆಯವರು 2 ವಿಶೇಷ ಅಂಚೆ ಕವರ್ಗಳನ್ನ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಅದರ ಭಾಗವಾಗಿ ಡಿಸೆಂಬರ್ 27ರಂದು ನಮ್ಮ ಸುವರ್ಣ ವಿಧಾನಸೌಧದ ಎದುರಿಗೆ ಇವೆರಡು ಅಂಚೆ ಕವರ್ಗಳನ್ನ, ಅಂಚೆ ಲಕೋಟೆಗಳನ್ನ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇತ್ತು.
ನಮ್ಮ ಭಾರತ ದೇಶದ ಗಣತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಂವಿಧಾನವೇ ನಮಗೆ ಶ್ರೀರಕ್ಷೆ ಅನ್ನುವಂಥ ಒಂದು ನಂಬಿಕೆಯನ್ನು ಹೊತ್ತಕ್ಕಂಥ ನಾವೆಲ್ಲರೂ ಭಾರತ ದೇಶದ ಸನ್ಮಾನ್ಯ ಗೃಹ ಮಂತ್ರಿ ಅಂತ ಅಮಿತ್ ಶಾ ಅವರು ಇವತ್ತು ಅಂಬೇಡ್ಕರ್ ಅನ್ನುವಂಥ ಒಂದು ಘೋಷವಾಕ್ಯ ಫ್ಯಾಷನ್ ಆಗಿದೆ ಅಂತ ಹೇಳುವಂಥ ಒಂದು ಲೋಕಸಭೆಯಲ್ಲಿ ಇವತ್ತು ನಮ್ಮ ದೇಶದ ಶಾಸನ ರಚನೆ ಮಾಡ್ತಕ್ಕಂಥ ಒಂದು ದೇಗುಲದಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದನ್ನ ಇವತ್ತು ನಾವು ಅಂಬೇಡ್ಕರ್ ಅಭಿಮಾನಿಗಳಿಗೆ ನಾವು ಅದನ್ನ ಖಂಡಿಸ್ತಾ ಇದ್ದೀವಿ. ಇವತ್ತು ದೇಶದ ಯಾವ ಒಂದು ಸಂವಿಧಾನ ಕೊಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆ ಸಂವಿಧಾನದ ಕೆಲಸ ಮಾಡ್ತಕ್ಕಂಥ ಇವತ್ತು ಅವ್ರ ಬಗ್ಗೆ ಮಾತಾಡಿದ್ದನ್ನು ನಾವೆಲ್ಲ ತೀವ್ರ ಖಂಡಿಸ್ತಾ ಇದ್ದೀವಿ. ಅವ್ರ ಅಭಿಮಾನಿಗಳಂತ ನಾವೆಲ್ಲ ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವ ಸ್ಥಾನದ ಕೈ ಬಿಡಬೇಕು, ಆ ಮಾತನ್ನ ವಾಪಸ್ ತಗೋಬೇಕು ಮತ್ತು ಸಚಿವರಾದಂತಹ ಸನ್ಮಾನ್ಯ ಗೃಹ ಸಚಿವರು ಆ ಮಾತನ್ನಕ್ಕೆ ಕ್ಷಮೆ ಯಾಚಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀವಿ. ಇವತ್ತು ದೇಶದ ಅಂಬೇಡ್ಕರ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗೆ ಸಂಬಂಧಪಡುತ್ತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ನಮ್ಗೆಲ್ಲ ಒಂದು ಜಗತ್ತಿಗೆ ಒಂದು ಉತ್ತಮ ಸಂದೇಶ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡೋದನ್ನ ಅವ್ರ ಅಭಿಮಾನಿಗಳಂತ ನಾವು ಯಾರು ಸಂಧಿಸ್ಲಿಕ್ಕೆ ಅದನ್ನ ನಾವು ಸಮಾಧಾನ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಕೂಡ ಇವತ್ತು ರೈತ ಪರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತೇನು ಕಲ್ಲಪ್ಪನ ಕಾಂಬಳೆ ನೇತೃತ್ವದಲ್ಲಿ ಮಾಡ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಇವತ್ತು ಮಾನ್ಯ ಸಚಿವರ ವಿರುದ್ಧ ಹಾಕುವಂತ ಕಾರ್ಯಕ್ರಮಕ್ಕೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.